ನಾವು ಒಳ್ಳೆ ಕೆಲಸ ಮಾಡಿದ್ದೆ. ನಾವು ಒನ್ ಬೂತ್ 10 ಯೂತ್ ಅಂತೇಳಿ ಇಡೀ ಸ್ಟೇಟ್ ಒಳಗೆ ಫಸ್ಟ್ ನಂದು ಒಂದು ಇನಿಷಿಯೇಷನ್ ಒಳಗೆ ಯುವ ಸಂಪರ್ಕ ಅಭಿಯಾನದ ನಂಗೆ ಪ್ರಮುಖ ಮಾಡಿದ್ರು. ನಾ ಎಲ್ಲ ಕೆಲಸ ಮಾಡಿದೆ. ಅದ್ರ ಜೊತೆನೆ ನಾನು ಕಲರ್ ಮೈ ಸಿಟಿ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಗೌರ್ಮೆಂಟ್ ಸ್ಕೂಲ್ ಒಳಗೆ ಏನಿಲ್ಲ ಸರ್. ಎಷ್ಟೋ ತೆಳಗ್ ಕುಂದಿರ್ತಾರ. ಊಟ ಮಾಡ್ಬೇಕಂದ್ರೆ ಮಣ್ಣು ಅದ್ರೊಳಗೆ ಮಿಕ್ಸ್ ಆಗಿರ್ತೈತಿ. ಒಂದು ಶೌಚಾಲಯ ಇರಂಗಿಲ್ಲ. ಭಾಳ ತ್ರಾಸ ಐತಿ. ಟು ಬಿ ಹಾನೆಸ್ಟ್ ಭಾಳ ತ್ರಾಸ ಐತಿ. ಸರ್ಕಾರದವ್ರು ಎಲ್ಲ ಫ್ರೀ ಕೊಡೋ ಅಂತಾರೆ. ನಂಗೆ ಮೇನ್ ಇವು ಮೆಡಿಕಲ್ ಮತ್ತು ಸ್ಕೂಲ್, ಕಾಲೇಜ್ ಟಾಪ್ ಲೆವೆಲ್ ಇತ್ತಂದ್ರೆ ಅದರಂಥ ಸೌಭಾಗ್ಯ ಯಾವುದೂ ಇಲ್ಲ ಅಂತ ಹೇಳ್ತೀನಿ. 3 ವರ್ಷದಿಂದ ಜಿಲ್ಲಾ ಅಧ್ಯಕ್ಷ ಮಾಡಿದೆ. ನಂಗೆ ಬಿಜೆಪಿ ಯುವ ಮೋರ್ಚಾ ಒಳಗೆ ಜಿಲ್ಲಾಧ್ಯಕ್ಷ ಮಾಡಿದಾಗ, ಆಮೇಲೆ ನಾ ಯಾವುದೇ ಒಂದು ಪೊಸಿಷನ್ ತಗೊಳ್ಳಿ, ಹುಬ್ಳಿ ಧಾರವಾಡ ಸ್ವಚ್ಛತಾ ರಿಲೇಟೆಡ್ ಕೆಲಸ ಮಾಡ್ತೀನಿ ಫಸ್ಟ್. ಪ್ರಿಫರೆನ್ಸ್ ನಾ ಸ್ವಚ್ಛತಾ ಇರ್ಬೇಕು. ಒಂದು ಬ್ಯೂಟಿಫುಲ್ ಸಿಟಿ ಕಾಣ್ಬೇಕಂತೇಳಿ ನನ್ನೊಂದು ಡ್ರೀಮ್. ನೀವು ಹುಬ್ಳಿ ಧಾರವಾಡ ಮಧ್ಯದಲ್ಲಿ ಮಾಡಿದ್ರಿ. ಈ ಕಡೆ ಹಾವೇರಿ ಇದೆ, ಹ್ಮ್. ಅಲ್ಲಿ ಮತದಾರರು ಬರ್ತಾರೆ ನಿಮಗೆ. ಹ್ಮ್. ಈ ಕಡೆ ಗದಗ ಇದೆ, ಮತದಾರರು ಕೂಡ ಬರ್ತಾರೆ ನಿಮಗೆ. ಈ ಕಡೆ ಉತ್ತರ ಕನ್ನಡ ಇದೆ, ಅಂದ್ರೆ ಹ್ಮ್. ಕಾರವಾರ ಕೆನರಾ ಲೋಕಸಭಾ ಕ್ಷೇತ್ರ ಇದೆ, ಅಲ್ಲಿಯೂ ಕೂಡ ಮತದಾರರು ನಿಮ್ ಕಡೆ ಬರ್ತಾರೆ. ಈಗ ಈ ಧಾರವಾಡ ಜಿಲ್ಲೆಯ ಮತದಾರ ಅನ್ನೋದಕ್ಕಿಂತ ಈ 3 ಜನ ಎಲ್ಲರೂ ಕೂಡ ಈ ಒಗ್ಗಟ್ಟಿನ ಮಂತ್ರ ಜೊತೆ ಕೆಲಸ ಆಗಬೇಕು. ಕರೆಕ್ಟ್ ಕರೆಕ್ಟ್ ಹೌದಾ ಸರ್? ಕರೆಕ್ಟ್. ಈ 3 ಕ್ಷೇತ್ರದಲ್ಲಿ ಧಾರವಾಡದಲ್ಲಿ ಕಿರಣ್ ಉಪ್ಪಾರ ಯಾರಂದ್ರೆ ಪ್ರತಿಯೊಬ್ಬರು ಗೊತ್ತು. ಸ್ವಚ್ಛತೆ ಬಗ್ಗೆ ಆದ್ಯತೆ, ಸಿಟಿ ಬಗ್ಗೆ ಕಳಕಳಿ, ಸಿಟಿ ಬಗ್ಗೆ ಆಲೋಚನೆ ಅನ್ನೋಂಥ ಒಂದು ವ್ಯಕ್ತಿ ಅನ್ನೋಂಥ ವಿಷಯದಲ್ಲಿ ಕೂಡ ನೀವು ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಕರೆಕ್ಟ್ ಸರ್. ಆದ್ರೆ ಈ 3 ಭಾಗದಲ್ಲಿ ಗದಗ ಕೂಡ ಅಲ್ಪ ಸ್ವಲ್ಪ ಪರಿಚಯ ಇರಬಹುದು. ಉತ್ತರ ಕನ್ನಡ, ಹಾವೇರಿ, ನಿಮ್ಮನ್ನು ಯಾಕೆ ಗುರುತಿಸ್ಬೇಕು ಇವರು? ಹೈಕಮಾಂಡ್ ಅವಕಾಶ ಕೊಡಬಹುದು. ನಿಮ್ಮ ಒಂದು ಅಜೆಂಡಾಗೆ, ನಿಮ್ಮ ಒಂದು ಒಪಿನಿಯನ್ಗೆ ಹೈಕಮಾಂಡ್ ನಿಮ್ಮನ್ನು ಗುರುತಿಸಬಹುದು. ಆದ್ರೆ ಹೈಕಮಾಂಡ್ ಗುರುತಿಸಿ ಕೊಟ್ಟ ನಂತರ ಹೈಕಮಾಂಡ್ ಮತ ಹಾಕೋದಿಲ್ಲ. ಮತ ಹಾಕಬೇಕಾಗಿರ್ತಕ್ಕಂಥ ಪದವೀಧರ ಕ್ಷೇತ್ರದ ಮತದಾರರು ನಿಮ್ಮನ್ನ ಯಾಕೆ ಗುರುತಿಸ್ಬೇಕು? ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯದಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ಮತ್ತೆ ಇನ್ ಸರ್ವೇದಿಂದ ಜನ ಅಭಿಪ್ರಾಯ ಸಂಗ್ರಹಣೆ ಮತ್ತು ನಾಯಕರ ವಿಚಾರಧಾರೆಗಳನ್ನು ಏನಿದಾವೆ ಇವೆಲ್ಲ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಗ್ರೌಂಡ್ ರಿಪೋರ್ಟ್ ಪ್ರಾರಂಭವಾಗಿರ್ತಕ್ಕಂಥ ಹಿನ್ನೆಲೆ 2.5 ವರ್ಷ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, ಮತ್ತೆ 1.5 ವರ್ಷದ ಬಿಜೆಪಿ JDS ಮೈತ್ರಿ ನಾಯಕತ್ವ, ಮತ್ತೆ 2028-29 ಬಗ್ಗೆ ಜನ ಅಭಿಪ್ರಾಯ ಯೋಚನೆ ಧಾರೆಗಳನ್ನು ಏನಿದಾವೆ, ಕೇಂದ್ರ ಸರ್ಕಾರ ಆಡಳಿತ ಬಗ್ಗೆ ಏನಿದ್ದಾರೆ, ಮತ್ತು ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಆಡಳಿತ ಬಗ್ಗೆ ಏನ್ ಮಾತನಾಡ್ತಾ ಇದ್ದಾರೆ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಸುಮಾರು ದಿವಸದಿಂದ ಫೀಲ್ಡ್ನಲ್ಲಿ ಮತ್ತು ಕ್ಷೇತ್ರದಲ್ಲಿ ಗ್ರೌಂಡ್ ವರ್ಕಿಗೆ ಹೋಗ್ತಾ ಇತ್ತು. ಅಂತದೇ ಸಂದರ್ಭದಲ್ಲಿ ಈಗ ಬಂದಿರತಕ್ಕಂಥ ಪಶ್ಚಿಮ ವಿಭಾಗದ ಪದವೀಧರ ಮತ್ತು ಶಿಕ್ಷಣ ಕ್ಷೇತ್ರದ ಚುನಾವಣೆ ಬರುವಂತ ಹಿನ್ನೆಲೆಯಲ್ಲಿ ಜನ ಅಭಿಪ್ರಾಯ ಸಂಗ್ರಹಣೆ ಜೊತೆಯಲ್ಲಿ ಕೂಡ ಮುಂದಿನ ನಾಯಕರು ಈಗಿನ ಜನರೇಷನ್ ದಲ್ಲಿ ಯಾವ ರೀತಿ ಬರಬೇಕು, ಜನ ಅನ್ನೋಕ್ಕಿಂತ ಮತದಾರರು ಯಾವ ರೀತಿ ಬಯಸ್ತಾ ಇದ್ದಾರೆ, ತಮ್ಮ ಮನೆಯಲ್ಲಿ ಇದ್ದಿರ್ತಕ್ಕಂಥ ಮಕ್ಕಳನ್ನ, ಮನೆಯಲ್ಲಿ ಇದ್ದಿರ್ತಕ್ಕಂಥ ಹಿರಿಯರನ್ನ ಯಾವ ರೀತಿ ಗುರುತಿಸ್ತಾ ಇದ್ದಾರೆ, ಯಾರನ್ನ ಬೇಕಂತೇಳಿ ಮಕ್ಕಳಿಗೆ ತಿಳುವಳಿಕೆ ಹೇಳ್ತಾ ಇದ್ದಾರೆ. ಇಂಥದೇ ಸಂದರ್ಭದಲ್ಲಿ ಇವೆಲ್ಲ ಒಂದು ಗ್ರೌಂಡ್ ರಿಪೋರ್ಟ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಹೆಸರುಗಳನ್ನು ನಮ್ಮ ಮುಂದ್ಗಡೆ ಪ್ರಸ್ತಾವನೆ ಆಗ್ತಾ ಬಂತು. ಅದರದೇ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲವಾಗಿ ಆಕಾಂಕ್ಷೆ ಇದ್ದಿರ್ತಕ್ಕಂಥವರು, ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ನಾಯಕತ್ವ ಒಪ್ಪಿಕೊಂಡಿರ್ತಕ್ಕಂಥವ್ರು, ಮತ್ತು ರಾಜ್ಯದಲ್ಲಿ ಯಡಿಯೂರಪ್ಪನವರಾಗಿರ್ಲಿ, ವಿಜೇಂದ್ರ ಅವರಾಗಿರ್ಲಿ, ಆರ್ ಅಶೋಕ್ ಅವರಾಗಿರ್ಲಿ, ವಿಧಾನಸಭೆಯ ಉಪನಾಯಕರಾಗಿರ್ತಕ್ಕಂಥ ಅರವಿಂದ ಬೆಲ್ಲದವರಾಗಿರ್ಲಿ, ಮತ್ತು ಈ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರಾಗಿರ್ಲಿ, ಜಗದೀಶ್ ಶೆಟ್ಟರ್ ಆಗಿರ್ಲಿ, ಇಂಥದೇ ಒಂದು ನಾಯಕರ ಹೆಸರುಗಳಲ್ಲಿ ಮತ್ತು ಆ ನಾಯಕರ ಜೊತೆಯಲ್ಲಿ 24 ತಾಸು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಹೆಸರು ಬರ್ತಾ ಇತ್ತು. ಅಂತದೇ ಒಂದು ವ್ಯಕ್ತಿ ಹೆಸರು ಬಂದಿರತಕ್ಕಂಥ ಮತ್ತು ಆ ಕ್ಷೇತ್ರ ಯಾವುದಂದ್ರೆ ಕಿತ್ತೂರು ಕರ್ನಾಟಕ ಭಾಗದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ, ಮತ್ತು ಹುಬ್ಬಳ್ಳಿ ಅನ್ನೋದಕ್ಕಿಂತ ಗದಗು, ಹಾವೇರಿ, ಧಾರವಾಡ, ಉತ್ತರ ಕನ್ನಡ ಪಶ್ಚಿಮ ಪದವೀಧರ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಮುಂದೆ ಬರೆದಿರ್ತಕ್ಕಂಥ, ಮತ್ತು ನನಗೊಂದು ಅವಕಾಶ ಕೊಟ್ರೆ ನಾ ಏನಾದ್ರೂ ಮಾಡಬಲ್ಲೆ ಅನ್ನುವಂತ ಮತ್ತು ಸುಮಾರು ವರ್ಷದಿಂದ ತಮ್ಮದೇ ಆಗಿರ್ತಕ್ಕಂಥ ಐಡೆಂಟಿಟಿ ತರಿಸ್ಕೊಂಡ್ ಬಂದಿರತಕ್ಕಂಥ ವ್ಯಕ್ತಿ, ಯುವ ನಾಯಕ, ಮತ್ತು ಈಗಿನ ಜನರೇಷನ್ಗೆ ಅವಶ್ಯಕತೆ ಎಷ್ಟಿದೆ ಯುವಕರು ಅನ್ನೋದು ತೋರಿಸ್ಕೊಟ್ಟಿರ್ತಕ್ಕಂಥ ಅವರೇ ಈ ಕ್ಷೇತ್ರದ ಪದವೀಧರಕ್ಕೆ ಆಕಾಂಕ್ಷೆಗೆ ಬಂದಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರು ನಮ್ಮ ಜೊತೆ ಇದ್ದಾರೆ. ಅವರ ಪ್ರಾರಂಭ ಏನು, ಅವರ ಜರ್ನಿ ಏನು, ಅವ್ರು ಮತ್ತಾರು ಅಲ್ಲ, ಕಿರಣ್ ಉಪ್ಪಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಡಿ. ನಮಸ್ಕಾರ ಉಪ್ಪಾರ್ ಅವರೇ. ನಮಸ್ಕಾರ ಸರ್. ಚೆನ್ನಾಗಿದೆ ಕಿರಣ್ ಅವರೇ? ನೈಸ್ ಮೀಟಿಂಗ್ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿ. ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ವೈಯಕ್ತಿಕ. ಈಗ ಎಷ್ಟು ವಯಸ್ಸು ಇರ್ಬೋದು ಅಂತ ಕೇಳ್ಬೋದು? ಈಗ ನಂಗೆ 37 ಸರ್. 37 ವರ್ಷ. 37 ವರ್ಷ ತಾವು ಬಂದ್ರೆ ಜಗತ್ತು ಅನ್ನೋದಕ್ಕಿಂತ ನಿಮ್ಮ ಒಂದು
ಜೀವನ ಪ್ರಾರಂಭ ಆಗಿದ್ದು 30 ವರ್ಷದಿಂದ. 7 ವರ್ಷ ನಮಗೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಈ 30 ವರ್ಷದಿಂದ ಪ್ರಾರಂಭ ಆಗಿದೆ. ಹೌದು. ಈ 30 ವರ್ಷದಿಂದ ಹ್ಮ್. ಎಷ್ಟು ಹೇರುಪೇರುಗಳನ್ನು ನೋಡಿರಿ? ಎಷ್ಟು ತುಂಟತನ ಮಾಡಿರಿ? ಎಷ್ಟು ಉಡಾಳತನ, ನಮ್ಮ ಉತ್ತರ ಕನ್ನಡ ಭಾಷೆ ಕೇಳ್ಬೇಕಂದ್ರೆ ನೇರವಾಗಿ ಉಡಾಳತನ ಎಷ್ಟು ಮಾಡಿರಿ? ಉಡಾಳ್ತನ ಅನ್ನೋಕ್ಕಿಂತ ಸಿನ್ಸ್ ಕಾಲೇಜ್ ಡೇಸ್ ನಾವು ಸೋಷಿಯಲ್ ವರ್ಕ್‌ನಲ್ಲೇ ಇದ್ದೀನಿ ಸರ್. ನಮ್ಮ ಫಾದರ್ ನನ್ನ ಇನ್ಸ್ಪಿರೇಷನ್. 1994 ಒಳಗೆ ಅವ್ರು ಕಾರ್ಪೊರೇಟರ್ ಆದ್ರು ಫಸ್ಟ್ ಟೈಮ್. 1994 ಅಂದ್ರೆ 30 ವರ್ಷ ಆಯ್ತು ಅವ್ರು ಸಮಾಜ ಸೇವೆ ಒಳಗೆ ಕುಂತ. ಏನು ಮಾಡ್ತಿದ್ರು ಅವ್ರು, ನಮ್ಮ ಫಾದರ್ ಹಾನೆಸ್ಟ್ ಕೆಲಸ ಮಾಡಿದ್ರು. ಇವತ್ತಿನ ಮಟ್ಟ ಯಾರ ಕಡೆ ಆದರೂ ರಾಂಗ್ ಇಂಪ್ರೆಷನ್ ಇಲ್ಲ ಅವ್ರು. ಎಲ್ಲರ ಕಡೆ ಒಂದು ಒಳ್ಳೆ ಒಳ್ಳೆ ಅಭಿಪ್ರಾಯ ಇದೆ ಅವ್ರದ್ದು. ನಮ್ಮ ತಾಯಿಯವ್ರನ್ನೂ ಡೆಪ್ಟಿ ಮೇಯರ್ ಆಗಿದ್ರು ಸುಮಾರು 2 ಬಾರಿ. ಏನಾಯ್ತು, ನಮ್ಮ ಫಾದರ್ 30 ವರ್ಷ ಸಮಾಜ ಸೇವೆ ಇದ್ದಲ್ಲಿ ನಾನು ನೋಡ್ತಿದ್ದೆ ಅವ್ರದ್ದು. ಅವ್ರು ಎಷ್ಟು ಕೆಲಸ ಮಾಡ್ತಿದ್ರಂದ್ರೆ ಹಳ್ಳಿಯಿಂದ ಯಾರೋ ಬರ್ತಿದ್ರು. ನಮ್ಮದು ವಾರ್ಡ್‌ನಲ್ಲೇನೆ ಕಿಮ್ಸ್ ಮೆಡಿಕಲ್ ಕಾಲೇಜ್ ಬರ್ತೈತಿ. ಅಲ್ಲಿ ರಾತ್ರಿ 1 ಗಂಟೆಗೆ ಯಾರ್ಯಾರೋ ಫೋನ್ ಮಾಡ್ತಿದ್ರು. ಹಿಂಗೆ ಆಗೈತೆ ಆಕ್ಸಿಡೆಂಟ್ ಆಗಿ. ಇಮ್ಮಿಡಿಯೇಟ್ ಅವ್ರು ಹೋಗಿ ಏನಾದರೂ ಸೇವೆ ಮಾಡ್ತಿದ್ರು. ಡಾಕ್ಟರ್ಸ್‌ಗೆಲ್ಲ ಕರ್ಕೊಂಬಂದು ಸೇವೆ ಮಾಡ್ತಿದ್ರು. ಅದು ನೋಡಿ ಏನಪ್ಪಾ ಎಷ್ಟು ಈ ಟೈಪ್ ಎಲ್ಲ ಭಾಳಷ್ಟು ಸೇವೆ ಮಾಡ್ಬೋದಲ್ಲ, ಏನೋ ಒಂದು ಸೇವೆ ಮಾಡವಂತಾರಲ್ಲ ಅಂತೇಳಿ. ಆಮೇಲೆ ಅದಷ್ಟೇ ಅಲ್ಲ, ಯಾವುದೇ ಒಂದು ಡ್ರೈನೇಜ್ ಹರಿತಿರ್ಬೇಕು. ಕಾರ್ಪೊರೇಟರ್ ಅಂದ್ರೆ ಅವ್ರ ಮನೆ ಆಳ್ಕಿಂತ ಜಾಸ್ತಿ ಕೆಲಸ ಮಾಡ್ಬೇಕ್ರಿ. ಹೌದು, ಹೌದು. ಯಾಕಂದ್ರೆ ಅಂತ ಇದ್ದಾಗ ರಾತ್ರಿ ಎನಿ ಟೈಮ್‌ದಾಗ ಫೋನ್ ಮಾಡ್ತಿರ, ಡ್ರೈನೇಜ್ ತುಂಬೈತೆ, ತುಂಬೈತೆ ಅಂತೆ. ಅವ್ರಿಗೆ ಯಾರು ಗೊತ್ತಿರ್ಲಾರ್ದ ರಾತ್ರಿ ಎಲ್ಲರೂ ಕರ್ಕೊಂಬಂದು ರಾತ್ರಿನೇ ಸಾಲ್ವ್ ಮಾಡ್ತಿದ್ರು. ಅಂದ್ರೆ ಈ ಟೈಮ್ ಯಾವ್ದು ಟ್ರಾಫಿಕ್ ಸಮಸ್ಯೆ ಇರ್ಲಾರ್ದು ಏನೇನೋ ಭಾಳಷ್ಟು ಕೆಲಸ ಮಾಡಿದಾರ ಅವ್ರು. ಒಳ್ಳೆ ಕೆಲಸ ಮಾಡ್ಯಾರ. ಒಳ್ಳೆ ಒಂದು ವಿಚಾರದಿಂದನೇ ಬಂದಾರ. ಅವರು ರಾಜ್ಯ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಇದ್ರು ಬಿಜೆಪಿ ಪಕ್ಷದಲ್ಲಿ ಉಪಾಧ್ಯಕ್ಷ ಇದ್ರು. ಪ್ಲಸ್ ನಮ್ಮ ತಂದೆ ತಾಯಿಯವರೆಲ್ಲ ನೋಡಿ ಆಮೇಲೆ ಸುಮಾರು ಬಿಜೆಪಿ ಒಳಗೆ ಅವರೆಲ್ಲ ಬಿಜೆಪಿ ಒಳಗೆ ಕೆಲಸ ಮಾಡ್ಬೇಕಾದ್ರೆ ನಾನು ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಿದ್ದೆ ಸರ್. ಏನಾಯ್ತು 2003 ಒಳಗೆ ನಾನು ಎಬಿಪಿ ಒಳಗೆ ನಾನು ಕೆಲಸ ಮಾಡಿದ್ದೆ. ಜಾಬಿನ್ಸ್ ಒಳಗೆ ಎಬಿಪಿ ಒಳಗೆಲ್ಲ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೆ. ಆ ಸಂದರ್ಭ ನಮ್ಮ ತಂದೆಯವ್ರದ್ದು ಕನಸಿತ್ತು. ನನ್ನ ಮಗ ಎಜುಕೇಟೆಡ್ ಆಗ್ಬೇಕು, ಫಾರಿನ್ ಕಂಟ್ರಿ ಒಳಗೆ ಕೆಲಸ ಮಾಡಿ ಅವ ಅವ ಎಷ್ಟಾಗ್ತದೆ ಅಷ್ಟು ಎಜುಕೇಷನ್ ಮುಗಿಸಿ ಆಮೇಲೆ ನೀ ಸಮಾಜ ಸೇವೆ ಬಾಪ. ಅಷ್ಟೊತ್ತು ಮಟ ನೀ ಪಾಲಿಟಿಕ್ಸ್ ಬರಬೇಡ, ಏನು ಬರಕ್ಕೆ ಹೋಗ್ಬೇಡ. ನಂದೊಂದು ಕನಸೈತಿ, ನೀವು ಒಳ್ಳೆ ವಿದ್ಯಾಭ್ಯಾಸ ತೊಗೋಬೇಕು. ಆಮೇಲೆ ನಾ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆದೆ. ಆರ್ಕಿಟೆಕ್ಟ್ ಮುಗಿಸಿದೆ. ಆರ್ಕಿಟೆಕ್ಟ್ ನಾ ಏನು ಇಂಜಿನಿಯರಿಂಗ್ ಪದವಿ ಮಾಡ್ಬೇಕಾದ್ರೂ ಭಾಳಷ್ಟು ಸೋಷಿಯಲ್ ಇನಿಷಿಯೇಟಿವ್ ಮಾಡ್ತಿದ್ದೆ ಸರ್. ಸುಮಾರು 2008ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯ್ತು ಮುಂಬೈನಲ್ಲಿ. ಆ ಒಂದು ಇನಿಷಿಯೇಷನ್‌ಲಿ ರನ್ ಅಗೇನ್ಸ್ಟ್ ಟೆರರಿಸಮ್ ಅಂತೇಳಿ ಮ್ಯಾರಥಾನ್ ಮಾಡಿದೆ. ಸುಮಾರು 10,000 ಜನ ಸೇರಿಸಿದ್ದೆ ನಾವು BV ಕಾಲೇಜಲ್ಲಿ. ಅದೇ ಅಷ್ಟೇ ಅಲ್ಲದೆ ನೆಕ್ಸ್ಟ್ ವರ್ಷ ನಾವೊಂದು ಏನು ಮಾಡಿದೆ, ಗ್ರೀನಥಾನ್, ಹಸಿರು ಹುಬ್ಬಳ್ಳಿ ಗ್ರೀನಥಾನ್ ಅಂತೇಳಿ ಸುಮಾರು 5,000 ಪ್ಲಾಂಟೇಶನ್ ಪ್ರೋಗ್ರಾಮ್ ಮಾಡಿದೆ. ಅಂದ್ರೆ 5,000 ಪ್ಲಾಂಟೇಶನ್ ಅಟ್ ಎ ಟೈಮ್ ಮಾಡಿಲ್ಲ. ಪ್ರತಿಯೊಬ್ಬರ ಸರ್ವೆ ಪ್ರಕಾರ ಪೇರೆಂಟ್ಸ್‌ಗೆಲ್ಲ ಕರೆಸಿ ಅವ್ರಿಗೆ ಇಷ್ಟಿಷ್ಟು ಪ್ಲಾಂಟೇಶನ್ ಮಾಡಿ ನಮ್ಮ ವಾಲಂಟಿಯರ್ಸ್‌ಗೆಲ್ಲ ಬಿಟ್ಟು ಇಷ್ಟಿಷ್ಟು ಪ್ಲಾಂಟೇಶನ್ ಕಂಪಲ್ಸರಿ ಮಾಡ್ಬೇಕಂತ ಅವ್ರ ಅಸೋಸಿಯೇಷನ್ ಹತ್ರ ಸೈನ್ ತಂದು ಒಂದು ದೊಡ್ಡ ಲೆವೆಲ್ ಮೆಗಾ ಪ್ಲಾಂಟೇಶನ್ ಡ್ರೈವ್ ಮಾಡಿದೆ. ಈ ಟೈಪ್ ಎಲ್ಲ ನಂದೊಂದು ಇನಿಷಿಯೇಷನ್ ಎಲ್ಲ ಸ್ಟಾರ್ಟ್ ಮಾಡಿದೆ. ನಂಗೆ ಒಂದು ಉತ್ತಮ ವಿದ್ಯಾರ್ಥಿ ಅಂತ ಪ್ರಶಸ್ತಿನೂ ಕೊಟ್ಟರು BV ಕಾಲೇಜ್ನಲ್ಲಿ. ಅದೊಂದು ನಂಗೊಂದು ಹೆಮ್ಮೆ ವಿಷಯ ಆಗಿತ್ತು. ಅದಷ್ಟೇ ತಕ್ಷಣ ಮುಗಿದುಡ್ಲೆ ನಾ ಫಾರಿನ್ ಕಂಟ್ರಿ ಲಂಡನ್‌ಗೆ ಹೋದೆ. ಲಂಡನ್ ಒಳಗೆ ಮಾಸ್ಟರ್ಸ್ ಇನ್ ಟೌನ್ ಪ್ಲಾನಿಂಗ್ ಮಾಡಿದೆ. ಟೌನ್ ಪ್ಲಾನಿಂಗ್ ಮಾಡೋಬೇಕಾದ್ರೂ ನಮ್ಮ ಬ್ರದರ್ ಒಬ್ಬರು ಮಾಸ್ಟರ್ಸ್ ಇನ್ ಸ್ಟ್ರಕ್ಚರ್ಸ್ ಮಾಡಿದ್ದಾರೆ ಲಂಡನ್‌ನಲ್ಲಿ. ಅವ್ರು ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಕಂಪ್ನಿ ಒಳಗೆ ಜಾಬ್ ಮಾಡ್ತಾ ಇದ್ದಾರೆ. ಈಗೇನಾಯ್ತು, ನಾನು ಮಾಸ್ಟರ್ಸ್ ಇನ್ ಟೌನ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಅಲ್ಲೇನು ನಾ ಭಾಳಷ್ಟು ಸೋಷಿಯಲ್ ವರ್ಕ್ ನೋಡ್ತಾ ಇದ್ದೆ. ಆಕ್ಸ್‌ಫಾರ್ಮ್ ಚಾರಿಟಿ ಅಂತೇಳಿ. ಈಗ ಬಾಕಿದವ್ರು ಎಷ್ಟೋ ಮಂದಿ ಸಣ್ಣ ಪುಟ್ಟ ಕ್ಲಬ್ ಓದಿ, ಅದು ಓದಿ, ಇದು ಓದಿ ಮಾಡ್ತಿದ್ರು. ನಾ ಅದು ಮಾಡ್ತಿದ್ದಿಲ್ಲ. ನಾ ಆಕ್ಸ್‌ಫಾರ್ಮ್ ಚಾರಿಟಿ ಅಂತೇಳಿ ಅಲ್ಲೇನು ಚಾರಿಟಿ ಯಾವ ಬಡ ರಾಷ್ಟ್ರ ಒಳಗೆ ಎಷ್ಟು ಹೆಲ್ಪ್ ಮಾಡ್ಬೋದು ಅಂತ ಅದೆಲ್ಲ ತಿಳಿಸಿದ್ರು ಅಲ್ಲಿ. ಅವ್ರ ಕ್ಲಾತ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಇದೆಲ್ಲ ಒಳ್ಳೆ ಬುಕ್ಸ್ ಎಲ್ಲ ಮಾರಾಟ ಮಾಡಿದ್ರಿ. ಹಣ ಬರ್ತಿತ್ತಲ್ಲ, ಬಡ ರಾಷ್ಟ್ರ ಎಷ್ಟು ಇವತ್ತು ನಾವು ನೋಡ್ತಿರ್ಬೋದು. ಭಾಳಷ್ಟು ಬಡ ರಾಷ್ಟ್ರ ಅದಾವ್ರಿ. ನಾವು ಖುಷಿ ಅನಿಸ್ತೈತೆ ಅಂದ್ರೆ ನಾವೊಂದು ಹೊತ್ತು ಊಟಾರ ಮಾಡೋದು ಭಾಳ ಖುಷಿ. ಬೇರೆ ಕಂಟ್ರಿ ಒಳಗೆ ನೋಡ್ತಿರ್ಬೋದು, ಒಂದು ಹೊತ್ತು ಊಟನೂ ಇಲ್ಲ, ನೀರು ಇಲ್ಲ. ಇಂಥ ಅವರೆಲ್ಲ ಮಾಡ್ತಿದ್ರು. ಅಲ್ಲೇ ನಾನು ಆಕ್ಸ್‌ಫಾರ್ಮ್ ಚಾರಿಟಿ ಒಳಗೆ ಕೆಲಸ ಮಾಡಿದ್ದೆ. ಅದಷ್ಟೇ ಮುಗಿದುಬಿಟ್ಲೆ ನಾ ಮಾಸ್ಟರ್ಸ್ ಟೌನ್ ಪ್ಲಾನಿಂಗ್ ಮಾಡಿದೆ. ಆಮೇಲೆ ನೀವು ನಂಬ್ತಿರ್ಬೋದು, ಇವತ್ತಿನ ಮಟ ನಾವು ಒಂದು ಹನಿ ಶೇರೆ ಕುಡ್ದಿಲ್ಲ, ಒಂದು ಸಿಗರೇಟ್ ಸೇದಿಲ್ಲ, ಒಂದು ಗುಟ್ಕಾ ತಿಂದಿಲ್ರಿ. ಅದೊಂದು ಪ್ಲಸ್ ಪಾಯಿಂಟ್. ಅಂದ್ರೆ ಇಷ್ಟು ಕ್ಲೀನ್. ಹೌದು. ಅದ್ ನಾ ಇವತ್ತು ಕ್ಲೀನ್ ಅದಿರಿ ಅಂತ ನಾ ಬ್ಯಾರೆ ಹೇಳ್ಬೋದ. ಅವನ ಯಾವಂಗ ಹೇಳಿದ ಅಂತ ಹೇಳಿದ್ರೆ, "ನೀ ಕುಡ್ಯಾವಂತಿ, ನೀ ಸಿಗರೇಟ್ ಬಿಡ್ಬೇಕು, ಅದ್ ಬಿಡ್ಬೇಕಂತ ಫಸ್ಟ್ ನೀ ಸುಧಾರಿಸ್ಪಾ" ಅಂತ ಹೇಳಿ. ಇಂಥ ಟೈಮ್ ಒಳಗೆ ನಾ ಫಸ್ಟ್ ಸ್ವಚ್ಛ ಇರ್ಬೇಕಲ್ಲ. ಅದ್ರ ಸಂಬಂಧ ಅದೊಂದು ಯಾವಾಗೂ ಐತದು. ನಾ ಲಂಡನ್ ಒಳಗೆ ಗ್ರಾಜುಯೇಷನ್ ಅಲ್ಲೆಲ್ಲ ವೈನ್ ಎಲ್ಲ ಇಟ್ಟಿದ್ರು. ಅದನ್ನ ನಾ ಆರೆಂಜ್ ಜ್ಯೂಸ್ ಕುಡ್ದೆ. ನಾ ಮಾಸ್ಟರ್ಸ್ ಮಾಡಿದ್ದೆ. ಆಮೇಲೆ ಇಂಡಿಯಾಗೆ ಬಂದ್ಬಿಡ್ಲೆ ಫಾದರ್ ಎಲ್ಲ ಸೋಷಿಯಲ್ ವರ್ಕ್ ಮಾಡ್ತಿದ್ರು. ನಮ್ಮ ಬಿಜೆಪಿ ಸಕ್ರಿಯ ಆದೆ. ಆಮೇಲೆ ನನ್ಗೆ ಒಂದು ಆಕ್ಟಿವಿಟೀಸ್ ಎಲ್ಲ ನೋಡಿ ಒಳ್ಳೆ ಕೆಲಸ ಮಾಡೋದು ನೋಡಿ, ಆಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮಾಡಿದ್ರು. ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮಾಡಿದಾಗ ನಾವು ಒಳ್ಳೆ ಕೆಲಸ ಮಾಡಿದ್ದೆ. ನಾವು 1 ಬೂತ್ 10 ಯೂತ್ ಅಂತೇಳಿ ಇಡೀ ಸ್ಟೇಟ್ ಒಳಗೆ ಫಸ್ಟ್ ನಂದು ಒಂದು ಇನಿಷಿಯೇಷನ್ ಒಳಗೆ ಯುವ ಸಂಪರ್ಕ ಅಭಿಯಾನದ ನನಗೆ ಪ್ರಮುಖ ಮಾಡಿದ್ರು. ನಾ ಎಲ್ಲ ಕೆಲಸ ಮಾಡಿದ್ದೆ. ಅದ್ರ ಜೊತೆನೇ ನಾನು ಕಲರ್ ಮೈ ಸಿಟಿ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿದ್ದೆ.
ಏನಾಗೈತಿ ನಾ ಲಂಡನ್ ಒಳಗೆ ಇಷ್ಟು ಬ್ಯೂಟಿಫುಲ್ ರೋಡ್ಸ್, ಕ್ಲೀನ್ ಏರಿಯಾಸ್ ಎಲ್ಲ ನೋಡ್ಬಿಟ್ಲೆ ನಂಗೆ ಒಟ್ಟು ಬೇಜಾರಾಗಿದ್ದು ಹುಬ್ಳಿಗೆ ಬಂದ್ಬಿಟ್ಲೆ ಅಶ್ಲೀಲ ಚಿತ್ರ ಎಲ್ಲ ನೋಡ್ತಿದ್ವಿ ನಾವೆಲ್ಲ ರೋಡು. ನಾವೆಲ್ಲ ಪೇರೆಂಟ್ಸ್ ಎಲ್ಲ ಹೋಗ್ಬೇಕಾದ್ರೆ ಬಾಜುಗೆಲ್ಲ ಅಶ್ಲೀಲ ಚಿತ್ರ ಅದು ಇಲ್ಲಿ ನೋಡ್ಲಿ ಏನಪ್ಪ ಇಷ್ಟು ಹಸೆ ಅನಿಸ್ತೈತಿ ನಿಮ್ಗೆ ವಾಪಸ್ ಒಳ್ಳೆ ನೋಡಕ್ಕೆ ಹೋಗ್ರಿ ಇಂಥದ್ದಾಗ್ತಿರ್ಲಿ ನಂದೇನಿತ್ತು ಅದೆಲ್ಲ ಕ್ಲೀನ್ ಮಾಡಿದೆ ನೋಡಿ ಸರ್. ಹುಬ್ಳಿ ಒಳಗೆ ಎಲ್ಲೆಲ್ಲಿ ಪೋಸ್ಟರ್ಸ್ ಎಲ್ಲ ಕ್ಲೀನ್ ಮಾಡಿದೆ, ವೈಟ್ ವಾಶ್ ಮಾಡಿ ಎಲ್ಲ ಬ್ಯೂಟಿಫಿಕೇಶನ್ ಮಾಡಿದೆ. ಯಾರ್ದು ₹1 ಯಾರ ಕಡೆ ಇಸ್ಕೊಂಡಿಲ್ಲ. ನಂದ ಸ್ವತಃ ಟೀಮ್ ಮತ್ತು ನನ್ನೆಲ್ಲ ಆರ್ಕಿಟೆಕ್ಟ್ ಎಲ್ಲ ನಮ್ದು ಇವರೆಲ್ಲ ಅಸೋಸಿಯೇಷನ್ದವರೆಲ್ಲ ಆರ್ಟಿಸ್ಟ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲ ಟೀಮ್ ಸೇರಿ ನಾ ಹುಬ್ಳಿದಾರ ಭಾಳಷ್ಟು ಮಾಡಿದ್ದೆ. ಅಷ್ಟೇ ಅಲ್ಲ, 10 ಗೌರ್ಮೆಂಟ್ ಸ್ಕೂಲ್ ಎಷ್ಟು ನೀವು ನೋಡ್ತಿರ್ಬೋದು. ಈಗ ನಾ ಆ್ಯಕ್ಚುಲಿ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಬರ್ಬೇಕಂದ್ರೆ ನಂದೇನು ಅದರ ಇಂಟೆನ್ಷನ್ ರಾಂಗ್ ಇಂಟೆನ್ಷನ್ ಆಗಲಿ, ಅದರಿಂದ ರೊಕ್ಕ ಪಡಿಬೇಕು, ಹಣ ಪಡಿಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು ಅಂದಿಲ್ಲ. ಇವತ್ತು ನಾನು ಕಣ್ಣಾರ್ಲೆ ನೋಡೀನಿ. ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಸ್ಕೂಲ್ ಒಳಗೆ ಏನಿಲ್ಲ ಸರ್. ಎಷ್ಟು ತೆಳಗೆ ಕುಂದಿರ್ತಾರೆ. ಊಟ ಮಾಡ್ಬೇಕಂದ್ರೆ ಆ ಮಣ್ಣು ಅದ್ರೊಳಗೆ ಮಿಕ್ಸ್ ಆಗಿರ್ತೈತಿ. ಒಂದು ಶೌಚಾಲಯ ಇರೋಂಗಿಲ್ಲ. ಭಾಳ ತ್ರಾಸ ಐತಿ. ಟು ಬಿ ಹಾನೆಸ್ಟ್ ಭಾಳ ತ್ರಾಸ ಐತಿ. ಸರ್ಕಾರದವ್ರು ಎಲ್ಲ ಫ್ರೀ ಕೊಡೋ ಅಂತಾರೆ. ನಂಗೆ ಮೇನ್ ಇವು ಮೆಡಿಕಲ್ ಮತ್ತು ಸ್ಕೂಲ್ ಕಾಲೇಜ್ ಟಾಪ್ ಲೆವೆಲ್ ಇತ್ತಂದ್ರೆ ಅದರಂಥ ಸೌಭಾಗ್ಯ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಇವತ್ತು ಗೌರ್ಮೆಂಟ್ ಸ್ಕೂಲ್ ಎಲ್ಲ, ನಾನು 10 ಗೌರ್ಮೆಂಟ್ ಸ್ಕೂಲ್ ನಾನು ಸ್ವತಃ ಬ್ಯೂಟಿಫಿಕೇಶನ್ ಮಾಡಿದೆ. ಒಳಗೆಲ್ಲ ಹುಡುಗರಿಗೆಲ್ಲ ಹೆಂಗೆ ಪ್ಲೇ ಸ್ಕೂಲ್ ಒಳಗೆ ಇವತ್ತು ಪ್ಲೇ ಸ್ಕೂಲ್ಗೆ ಹೋಗ್ಬೇಕಂದ್ರೆ 50,000 1,00,000 ಬೇಕು. ಆ ಟೈಪ್ ನಾ ಗೌರ್ಮೆಂಟ್ ಸ್ಕೂಲ್ನು ಹಿಂಗೆ ಇರ್ಲಿಪ್ಪ ಒಳ್ಳೆ ರೀತಿಯಲ್ಲಿ ಒಬ್ಬರದ್ದು ಮಕ್ಕಳು ಕಲೀಲಿ ಅಂತೇಳಿ ಅವ್ರು ಆ ಪ್ಲೇ ಸ್ಕೂಲ್ ರಿಲೇಟೆಡ್ ಆ ಟೈಪ್ ಎಲ್ಲ ಬ್ಯೂಟಿಫಿಕೇಶನ್ ಮಾಡಿದೆ. ಅವರೆಲ್ಲ ಪೇರೆಂಟ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅವರೆಲ್ಲ ಲೆಕ್ಚರ್ಸ್ ಎಲ್ಲ ಹೋದ ವರ್ಷ ಎಷ್ಟು ಕಮ್ಮಿ ಇತ್ತು, ಈಗ ನೆಕ್ಸ್ಟ್ 1 ವರ್ಷ ಒಳಗೆ ಸ್ಟ್ರೆಂತು ಜಾಸ್ತಿ ಆಯ್ತು, ಹಿಂಗೆಲ್ಲ ಹೇಳಿದ್ರು. ನನಗೆ ಒಂದು ಖುಷಿ ಅನಿಸ್ತೈತಲ್ಲ. ಏನೈತಿಪ್ಪ ನಾವೇನು ತೊಗೊಂಡು ಹೋಗೋದು ಏನೂ ಇಲ್ಲ. ಒಳ್ಳೆ ಕೆಲಸ ಮಾಡೋದ್ರಿಂದ ಭಾಳಷ್ಟು ಎಲ್ಲ ಟಿವಿ ಪೇಪರ್ ಒಳಗೆಲ್ಲ ಬಂತು. ನ್ಯಾಷನಲ್ ಅವಾರ್ಡ್ನು ನಂದು ಸ್ವಚ್ಛತಾ ಹಿ ಸೇನಾ ಅಂತೇಳಿ ನಂದೊಂದು ಎಲ್ಲ ಕ್ರೆಡಿಟ್ ಕೊಟ್ರೆ. ಮತ್ತು ಹಂಗೆ ಕೆಲಸ ಮಾಡ್ಕೊಂಡು ಬಂದೀನಿ. ಒಂದು ಸ್ವಲ್ಪ 1-3 ವರ್ಷದಿಂದ ಜಿಲ್ಲಾ ಅಧ್ಯಕ್ಷ ಮಾಡಿದೆ. ನಂಗೆ BJP ಯುವ ಮೋರ್ಚಾ ಒಳಗೆ ಜಿಲ್ಲಾ ಅಧ್ಯಕ್ಷ ಮಾಡಿದಾಗ. ಆಮೇಲೆ ನಾ ಯಾವುದೇ ಒಂದು ಪೊಸಿಷನ್ ತೊಗೊಲಿ, ಹುಬ್ಳಿ ಧಾರವಾಡ ಸ್ವಚ್ಛತಾ ರಿಲೇಟೆಡ್ ಕೆಲಸ ಮಾಡ್ತೀನಿ. ಫಸ್ಟ್ ಪ್ರಿಫರೆನ್ಸ್ ನಾ ಸ್ವಚ್ಛತಾ ಇರ್ಬೇಕು, ಒಂದು ಬ್ಯೂಟಿಫುಲ್ ಸಿಟಿ ಕಾಣ್ಬೇಕಂತೇಳಿ ನನ್ನೊಂದು ಡ್ರೀಮ್. ಅವಾಗೂ ನಾ ಏನು ಮಾಡಿದೆ ರೀ, ಯುವ ಮೋರ್ಚಾ ಒಳಗಿದ್ದಾಗ ಜಿಲ್ಲಾಧ್ಯಕ್ಷದಾಗ ಸ್ವಚ್ಛ ಸಂಡೆ ಅಂತ ಒಂದು ಕಾನ್ಸೆಪ್ಟ್ ಮಾಡಿದೆ. ನಾ ಏನು ಸ್ವಚ್ಛ ಸಂಡೆ ಕಾನ್ಸೆಪ್ಟ್ ಮಾಡಿದೆ, ಸ್ಟೇಟ್ ಮಟ್ಟನೂ ಅದು ಮಿಷನ್ ಸ್ಟಾರ್ಟ್ ಮಾಡಿದ್ರು. ಪ್ರತಿ ವಾರ ಒಂದೊಂದು ಮಂಡಲ ಒಳಗೆ ಸಾವಿರಾರು ಪ್ಲಾಸ್ಟಿಕ್ ಬಾಟಲ್ ನಾವೆಲ್ಲ ಕಲೆಕ್ಟ್ ಮಾಡ್ತಿದ್ವಿ. ಹಂಗೆ ಎಷ್ಟೋ ಸಾವಿರಾರು ಪ್ಲಾಸ್ಟಿಕ್ ಬಾಟಲ್ ಮಾಡಿ ಹುಬ್ಳಿ ಧಾರವಾಡ ಪ್ಲಾಸ್ಟಿಕ್ ಫ್ರೀ ನಗರ ಮಾಡಕ್ಕಂತ ಒಂದು ಇನಿಷಿಯೇಷನ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಭಾಳಷ್ಟು ಹುಬ್ಳಿ ಧಾರವಾಡಗೆಲ್ಲ ಸೋಷಿಯಲ್ BJP ಒಳಗೆ ಹಾನೆಸ್ಟ್ ಮತ್ತು ಡೆಡಿಕೇಟೆಡ್ ಕೆಲಸ ಮಾಡೀನಿ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ನನ್ನ ಎಲ್ಲಿ ಬೇಕಾದ್ರೆ ಕೇಳ್ಬೋದು, ಹುಬ್ಳಿ ಧಾರವಾಡ ಕಿರಣ್ ಉಪ್ಪಾರ್ ಹೆಂಗೆ ಅಂತೇಳಿ. ಒಬ್ಬ ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ವ್ಯಕ್ತಿ ಅಂತ ಹೇಳ್ತಾರೆ. ನಾನು ಅದ್ರ ಇವತ್ತು ಎಷ್ಟೋ ಕಿಮ್ಸ್ ಒಳಗಿರ್ಬೋದು, ಬಡವರು ಯಾರಿಗಿರ್ಬೋದು, ಏನಾದರೂ ನಾನು ಇಮ್ಮಿಡಿಯೇಟ್ ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಎಷ್ಟೋ ಕಾರ್ಯಕರ್ತರಿಗೂ ಇವತ್ತು ನಮ್ಮ BJP ಪಕ್ಷದವ್ರು ನಾನು ನೋಡಿದ್ನಲ್ಲ ಜಿಲ್ಲಾಧ್ಯಕ್ಷ ಆದ್ಮೇಲೆ ಅವ್ರಿಗೆ ಎಷ್ಟೋ ಫ್ಯಾಮಿಲಿ ತ್ರಾಸ ಐತೆ ಸರ್. ನಮ್ಗೆ ನೋಡಕ್ಕೆ ಅನಿಸ್ತೈತಿ, ಪಾಪ ಎಲ್ಲದಕ್ಕೂ ಬರ್ತಿರ್ತಾರೆ, ಎಲ್ಲ ಫಂಕ್ಷನ್ ಬರ್ತಿರ್ತಾರಲ್ಲ. ಆದ್ರೆ ಅವ್ರು ಭಾಳ ತ್ರಾಸ ಐತಿ. ಯಾರಿಗೂ ಒಂದು ಮನೆಯೊಳಗೆ ಒಂದು ಟ್ಯಾಬ್ಲೆಟ್ ತರಕ್ಕೆ ರೊಕ್ಕ ಇರೋಂಗಿಲ್ಲ. ಹೆಲ್ಪ್ ಮಾಡತ್ತಿರ್ತೀನಿ. ಆಮೇಲೆ ಇವೆಲ್ಲ ನೋಡಿದಾಗ ರಾಜಕೀಯ ನೋಡ್ರಿ, ಇವತ್ತು ಬರ್ತೈತಿ ಹೋಗ್ತೈತಿ. ಇವತ್ತು ಪಟ್ ಅಂತ ಕೇಳಿದ್ರು ಅಂತ ಹೇಳಿದ್ರೆ ಯಾರು ನಮ್ದು ಯಾವ್ದು ರಾಷ್ಟ್ರಪತಿ ಅಂದ್ರೆ ಹೆಸರು ಎಷ್ಟೋ ಮಂದಿ ಗೊತ್ತಾಗಲ್ಲ. ಯಾರಿಗೂ ಉಪರಾಷ್ಟ್ರಪತಿ ಅಂದ್ರೆ ಯಾರಿಗೂ ಗೊತ್ತಿರೋಂಗಿಲ್ಲ. ಹೋದ ಸತಿ ಯಾರು ನಮ್ಮ ರಾಷ್ಟ್ರಪತಿ ಇದ್ರೆ ಗೊತ್ತಿರಲ್ಲ. ಉಪರಾಷ್ಟ್ರ ಅಂತ ದೊಡ್ಡ ಮಹಾನ್ ಅಂತ ಹೇಳಿದ್ರೆ ಹೆಸರು ನೆನಪಿರಲ್ಲ. ನಾವು ಯಾರು ಒಂದು ಡಾಟ್ ಸರ್. ನಾವು ಡಾಟ್. ಅದಕ್ಕೆ ಸಂಬಂಧ ನಾ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಿಂದ್ರೋದ್ರಿಂದ ನನಗೇನು ಬೆನಿಫಿಟ್ ಆಗ್ತಿದ್ದು ಬಿಡ್ತೀವಿ ಸೆಕೆಂಡ್ರಿ. ಆದ್ರೆ 100% ಯಾರೇನ್ರ ಕೆಲಸ ಮಾಡಿರ್ಬಿಟ್ಟು ಅವ್ರಿಗಿಂತ 100% ನಾ ಕೆಲಸ ಮಾಡಿ ತೋರಿಸ್ತೀನಿ ಅಂತ ನಾ ಭರವಸೆ ಕೊಡ್ತೇನೆ. ಕಾನ್ಸೆಪ್ಟ್ ಇಟ್ಕೊಂಡ್ಬರತ್ತೀರಿ ನನ್ನ ಮೊದಲ ಪ್ರಶ್ನೆ. ಹ್ಮ್. ಭಾರತೀಯ ಜನತಾ ಪಕ್ಷ ನಿಮ್ಮನ್ನೇ ಯಾಕೆ ಗುರುತಿಸ್ಬೇಕು? ಮತ್ತೆ ಈ ಕ್ಷೇತ್ರದ 4 ಜಿಲ್ಲೆ ಮತದಾರರು, 23 ವಿಧಾನಸಭಾ ಕ್ಷೇತ್ರ, 3 ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮನ್ನೇ ಯಾಕೆ ಗುರುತಿಸ್ಬೇಕು? ಗುಡ್ ಕ್ವಶನ್ ಸರ್. ಏನಾಗೈತೆ ಈಗ ನಾ ಒಂದು ಹೇಳಿದೆ ಆರ್ಕಿಟೆಕ್ಟ್ ಮತ್ತು ಟೌನ್ ಪ್ಲಾನ್ ಅಂತ ಒಂದು ಪಾಯಿಂಟ್ ಹೇಳ್ತೀನಿ. ಇವತ್ತು ಹುಬ್ಬಳ್ಳಿ ಧಾರವಾಡ ಒಂದು ಸುಮಾರು ಒಂದು 400-500 ಆರ್ಕಿಟೆಕ್ಟ್ಸ್ ಇದ್ದಾರೆ. ಪ್ಲಸ್ ದೇಶಾದ್ಯಂತನೂ ಆರ್ಕಿಟೆಕ್ಟ್ಸ್ ಇದ್ದಾರೆ. ಆಮೇಲೆ ಅಷ್ಟೆಲ್ಲ ಅರ್ಬನ್ ಡಿಸೈನರ್, ಟೌನ್ ಪ್ಲ್ಯಾನರ್, ಭಾಳಷ್ಟು ಆರ್ಕಿಟೆಕ್ಟ್ಸ್ ಮತ್ತು ಡಿಸೈನರ್ಸ್, ಟೌನ್ ಪ್ಲ್ಯಾನರ್ಸ್ ಎಲ್ಲ ಇದ್ದಾರೆ. ಅವ್ರು ಯಾರಿಗೂ ಒಂದು ಅಪರ್ಚುನಿಟಿ ಇಲ್ಲ. ಅಂದ್ರೆ ಇವತ್ತು ನಾವು ಯಾವುದೋ ಒಂದು ಇನಿಷಿಯೇಷನ್ ಹುಬ್ಳಿಗೆ ಬರ್ತಿರ್ಬೇಕು, ದೊಡ್ಡ ಪ್ರಾಜೆಕ್ಟ್ ಬರಬೇಕಂದ್ರೆ ಯಾರಿಗೂ ಇನ್ವಾಲ್ವ್ ಆಗಿಲ್ಲ. ಆರ್ಕಿಟೆಕ್ಟ್ಸ್ ಲೋಕಲ್ ಆರ್ಕಿಟೆಕ್ಟ್ಸ್ ಯಾರು ಒಬ್ಬರು ಪೊಲಿಟಿಕಲ್ ಫ್ರಂಟ್ ಲೈನ್ ಒಳಗಿದ್ರೆ ಎಷ್ಟು ಯೂಸ್ಫುಲ್ ಆಗ್ತೈತಿ. ನಮ್ಗೆ ಸಿಟಿ ಹಿಂಗೆ ಇರ್ಬೋದು ಅಂದ್ರೆ ನಾವು ಒಬ್ಬರು ಮಾಡಂಗಿಲ್ಲ, ಎಲ್ಲರಿಗೂ ಸೇರಿಸಿ ಒಂದು ಡೆವಲಪ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ಬೋದು. ಸಿಟಿ ಮೈನರ್ ಕೆಲಸನೂ ನಾವು ಎಷ್ಟು ಇದಕ್ಕೆಲ್ಲ ಹಣ ಬೇಕಂತಿಲ್ಲ ಸರ್. ಸುಮ್ಮನೆ ನಾನು ನೋಡ್ತಿರ್ತಿಲ್ಲ DPR ಎಷ್ಟೋ ಕೋಟಿ ರೂಪಾಯಿ ಮಾಡಿದ ಆದ್ಮೇಲೆ ನಮ್ಮಂಥವ್ರು ಆದ್ರಂದ್ರೆ
ಫ್ರೀ ಒಳಗೆ ಮಾಡ್ಕೊಡ್ತೀವಿ ನಾವು. ಇವೆಲ್ಲ DPR ಆಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಎಷ್ಟೊಂದು ಹಂಗೆ ನಾವು ಮಾಡಿ ನಾವು ಸಿಟಿ ಸಂಬಂಧ ಹಗಲು ರಾತ್ರಿ ದುಡಿತೇವೆ ನಾವು. ಅಗ್ರಿಗೇಟ್ಸ್ ನಮ್ಮ ಅಸೋಸಿಯೇಷನ್ ಐತಲ್ಲ ಸರ್, ಭಾಳಷ್ಟು ಕೆಲಸ ಮಾಡಿರ್ತಾರೆ ಸೋಷಿಯಲ್ ವರ್ಕ್. ಅವರೆಲ್ಲ ಅನಿಸಿರ್ತೈತಿ ನಮ್ಗೆ ಯಾರು ಇನ್ವಾಲ್ವ್ ಮಾಡಂಗಿಲ್ಲಲ್ಪ. ಈಗ ನಮ್ಮಂಥವ್ರು ಆದ್ರೆ ಅವ್ರೆಲ್ಲ ಕರ್ಕೊಂಡೋಗಿ ನಾ ಒಬ್ಬನ ಆಗಲ್ಲ, ಎಲ್ಲರೂ ಆದಂಗೆ. ಇವತ್ತು ನಂಗೆ ಎಲ್ಲ ಡಾಕ್ಟರ್ಸ್ ಆಗಿರ್ಬೋದು, ಬೇರೆ ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ ನನ್ನ ಜೊತೆ ಅಗದಿ ಆತ್ಮೀಯರು ಅದಾರ ಸರ್. ಎಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ಅದಷ್ಟೇ ಅಲ್ಲದೆ ಇವತ್ತು ಒಂದು ವಿಚಾರ ಹೇಳ್ಬೇಕಂದ್ರೆ ಜಾತಿ ಸೆಕೆಂಡ್ರಿ. ನಂಗೆ ನೋಡ್ರಿ ನಾ ಕೆಲಸ ಮಾಡಿ ನಂಗೆ ಟಿಕೆಟ್ ಕೊಟ್ರಿ ಅಂತ ನಾ ಕೇಳೋ ಅಷ್ಟೇ ಬಿಟ್ರೆ, ಇವತ್ತು OBC ಒಂದು ನೀವು ಹೇಳಿದ ಕ್ವಶನ್ ಕೇಳಾತೀನಿ. ಇದು ಒಂದು ಕ್ಯಾಟಗರಿ ತೊಗೋಬೋದು. ಯಾಕಂದ್ರೆ ಮೇನ್ ಕ್ಯಾಟಗರಿ ಆಗಿದೆ. ಇವತ್ತು ಜಿಲ್ಲಾ ಒಳಗೆ ಒಬ್ಬರು OBC ಕ್ಯಾಂಡಿಡೇಟ್ ಇಲ್ಲ. ಇವತ್ತು ಬೇರೆ ಎಷ್ಟೋ ಮಂದಿ OBC ಮಂದಿನೂ ಅದಾರ. ಅದ್ರಾಗ ಭಾಳಷ್ಟು ಬಡವರು ಅದಾರ. OBC ಒಬ್ಬರು ರಿಪ್ರೆಸೆಂಟೇಟಿವ್ ಇಲ್ಲ. ಅಟ್ಲೀಸ್ಟ್ ನಂಗೆ OBC ಅಂತ ಕನ್ಸಿಡರ್ ಮಾಡ್ಯಾರ ನಂಗೆ ಒಂದು ಟಿಕೆಟ್ ಕೊಡ್ರಿಪ್ಪ ಅಂತೇಳಿ. ಇವತ್ತು ಈಗ ನಂದೇನಿಲ್ಲ OBC ಕೊಟ್ರಂದ್ರೆ ಇದೊಂದು ಕೇಕ್ ವಾಕ್ ಕಾನ್ಸ್ಟಿಟ್ಯೂನ್ಸಿ. ಗ್ರ್ಯಾಜುಯೇಟ್ಸ್ ಎಲ್ಲ ನರೇಂದ್ರ ಮೋದಿ ಅವ್ರು ಏನು ಒಳ್ಳೆ ವಿಚಾರದಿಂದ ಒಳ್ಳೆ ದೇಶ ನಡ್ಸಂತ ವಿಶ್ವಗುರು ಮಾಡ್ಬೇಕಂತಿದಾರಲ್ಲ, 100% ಗ್ರ್ಯಾಜುಯೇಟ್ ಪ್ರತಿಯೊಬ್ಬ ಗ್ರ್ಯಾಜುಯೇಟ್ ಒಳಗೆ ಮನಸ್ಸೊಳಗೆ ನರೇಂದ್ರ ಮೋದಿನ ಅದಾರ. ಗೆಲ್ಲೋದು BJPನ ಸರ್. ಯಾರು ಏನು ಬೇಕಾದ್ರೆ ಕೊಟ್ಟರು ಗೆಲ್ಲೋದು BJPನ 100%. ಅದಕ್ಕಾಗಿ ಇದೊಂದು ಕೇಕ್ ವಾಕ್ ಕಾನ್ಸ್ಟಿಟ್ಯೂನ್ಸಿ. ನಮಗೇನ್ರ ಟಿಕೆಟ್ ಕೊಟ್ರಂದ್ರೆ ಒಂದು OBCಗೂ ಕೊಟ್ಟಂಗೈತಿ, ಒಂದು ರಿಪ್ರೆಸೆಂಟೇಷನ್ ಇರ್ತೈತಿ. ಇವತ್ತೇನ್ರ ಈ ಸತಿ ನಮಗೆ ಕೊಟ್ಟಿಲ್ಲ ಅಂದ್ರೆ, ಬೇರೆ ಯಾರಿಗೂ ಕೊಟ್ಟಿಲ್ಲ ಅಂದ್ರೆ, ಮುಂದೆ 100 ವರ್ಷ ಆದ್ರೂ ಯಾರು OBC ಕ್ಯಾಂಡಿಡೇಟ್ ಬರಂಗಿಲ್ಲ ಅಂತ ನಂದು ಒಂದು ಅಭಿಪ್ರಾಯ ಇಷ್ಟೇ. ನೀವು ಯಾಕೆ ಕೊಡ್ಬೇಕಂತ ಹೈಕಮಾಂಡ್ ಕೇಳಿದ್ರಿ. ಹ್ಮ್. ಅವಕಾಶ ಸಿಕ್ಕರೆ ಹ್ಮ್. 23 ವಿಧಾನಸಭಾ ಕ್ಷೇತ್ರ ಮತದಾರರು, 4 ಜಿಲ್ಲೆಯವರು, 3 ಲೋಕಸಭಾ ಕ್ಷೇತ್ರದವರು ನಿಮ್ಮನ್ನ ಯಾಕೆ ಗುರುತಿಸ್ಬೇಕು ಮತದಾರರು? ನಮ್ಗೆ ಗುರುತಿಸ್ಬೇಕಂದ್ರೆ ಸರ್, ನಾವು ಈಗಾಗಲೇ ಕೆಲಸ ಮಾಡಿದಂತ. ಅಲ್ಲ, ನೀವು ಹುಬ್ಳಿ ಧಾರವಾಡ ಮಧ್ಯದಲ್ಲಿ ಮಾಡಿದ್ರಿ. ಈ ಕಡೆ ಹಾವೇರಿ ಇದೆ, ಹ್ಮ್. ಅಲ್ಲಿ ಮತದಾರರು ಬರ್ತಾರೆ ನಿಮಗೆ. ಹ್ಮ್. ಈ ಕಡೆ ಗದಗ ಇದೆ, ಮತದಾರರು ಕೂಡ ಬರ್ತಾರೆ ನಿಮಗೆ. ಈ ಕಡೆ ಉತ್ತರ ಕನ್ನಡ ಇದೆ, ಅಂದ್ರೆ ಹ್ಮ್. ಕಾರವಾರ ಕೆನರಾ ಲೋಕಸಭಾ ಕ್ಷೇತ್ರ ಇದೆ, ಅಲ್ಲಿಯೂ ಕೂಡ ಮತದಾರರು ನಿಮ್ ಕಡೆ ಬರ್ತಾರೆ. ಹ್ಮ್. ಈಗ ಈ ಧಾರವಾಡ ಜಿಲ್ಲೆಯ ಮತದಾರ ಅನ್ನೋದಕ್ಕಿಂತ ಈ 3 ಜನ ಎಲ್ಲರೂ ಕೂಡ ಈ ಒಗ್ಗಟ್ಟಿನ ಮಂತ್ರ ಜೊತೆ ಕೆಲಸ ಆಗಬೇಕು. ಕರೆಕ್ಟ್. ಹೌದಾ ಸರ್? Correct. ಈ 3 ಕ್ಷೇತ್ರದಲ್ಲಿ ಧಾರವಾಡದಲ್ಲಿ ಕಿರಣ್ ಉಪ್ಪಾರ್ ಯಾರಂದ್ರೆ ಪ್ರತಿಯೊಬ್ಬರು ಗೊತ್ತು. ಸ್ವಚ್ಛತೆ ಬಗ್ಗೆ ಆದ್ಯತೆ, ಸಿಟಿ ಬಗ್ಗೆ ಕಳಕಳಿ, ಸಿಟಿ ಬಗ್ಗೆ ಆಲೋಚನೆ ಅನ್ನೋಂತ ಒಂದು ವ್ಯಕ್ತಿ ಅನ್ನೋಂತ ವಿಷಯದಲ್ಲಿ ಕೂಡ ನೀವು ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ. Correct sir. ಆದ್ರೆ ಈ 3 ಭಾಗದಲ್ಲಿ ಗದಗ ಕೂಡ ಅಲ್ಪ ಸ್ವಲ್ಪ ಪರಿಚಯ ಇರಬಹುದು, ಉತ್ತರ ಕನ್ನಡ, ಹಾವೇರಿ, ನಿಮ್ಮನ್ನ ಯಾಕೆ ಗುರುತಿಸ್ಬೇಕು ಇವರು? ಹೈಕಮಾಂಡ್ ಅವಕಾಶ ಕೊಡಬಹುದು, ಹ್ಮ್. ನಿಮ್ಮ ಒಂದು ಅಜೆಂಡಾಗೆ, ನಿಮ್ಮ ಒಂದು ಒಪಿನಿಯನ್ಗೆ ಹೈಕಮಾಂಡ್ ನಿಮ್ಮನ್ನ ಗುರುತಿಸಬಹುದು. ಆದ್ರೆ ಹೈಕಮಾಂಡ್ ಗುರುತಿಸಿ ಕೊಟ್ಟ ನಂತರ ಹೈಕಮಾಂಡ್ ಮತ ಹಾಕೋದಿಲ್ಲ. ಮತ ಆಗಿರ್ತಕ್ಕಂಥ ಪದವೀಧರ ಕ್ಷೇತ್ರದ ಮತದಾರರು Correct. ನಿಮ್ಮನ್ನ ಯಾಕೆ ಗುರುತಿಸ್ಬೇಕು? ನಿಮ್ ಪಕ್ಷಕ್ಕೆ ಯಾಕೆ ಕೊಡ್ಬೇಕು ಮತ? ಕರೆಕ್ಟ್ ಸರ್. ಈಗ ನಂದು ಪೋರ್ಟ್ಫೋಲಿಯೋ ಕ್ಲಿಯರ್ ಐತಿ ಸರ್. ನನ್ನ ಇಂಟೆನ್ಷನ್ಸ್ ಕ್ಲಿಯರ್ ಐತಿ. ನಂದು ಒಳ್ಳೆ ಒಂದು ಅಭಿಪ್ರಾಯ, ಒಳ್ಳೆ ಕೆಲಸ ಮಾಡ್ಬೇಕಂತ ಒಂದು ಇಂಟೆನ್ಷನ್ಸ್ ಐತಿ. ಒಳ್ಳೆಯ ಒಂದು ಹುಬ್ಳಿ ಧಾರವಾಡ ಅಷ್ಟೇ ನಮ್ದು ನೋಡ್ತಿರ್ಬೋದು. ನಮ್ಮ ಬ್ರಾಡರ್ ವೇ ಒಳಗೆ ನಾನು ಕೆಲಸ ಮಾಡ್ಬೇಕಂತ ಒಂದು ಇಂಟೆನ್ಷನ್ಸ್ ಐತಿ. ನಂಗೆ ಒಂದು ಅಧಿಕಾರಕ್ಕೆ ಅಥವಾ ಒಂದು ಅಪರ್ಚುನಿಟಿ ಕಾಯಂತೀನಿ. ನನಗೆ ಕೊಟ್ಟರು ನಾ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಪದವೀಧರ ಕ್ಷೇತ್ರದವ್ರು ಎಲ್ಲರಿಗೂ ತೊಗೊಂಡೋಗಿ ಒಂದು ಕೆಲಸ ಮಾಡ್ತೀನಿ, ಒಂದು ಭರವಸೆ ಕೊಡ್ತೀನಿ. ಯಾವುದೋ ಹಾವೇರಿ ಇರ್ಬೋದು, ಧಾರವಾಡ ಇರ್ಬೋದು, ಕಾರವಾರ ಇರ್ಬೋದು, ಗದಗ ಇರ್ಬೋದು, ಎಲ್ಲ ನಮ್ದೆಲ್ಲ ನೇಬರಿಂಗ್ ಡಿಸ್ಟ್ರಿಕ್ಟ್ ಅದೆಲ್ಲ ಅವ್ರಿಗೆಲ್ಲ ಗೊತ್ತಿರ್ತೈತೆ. ನಮ್ದು ಬ್ಯಾಕ್ಗ್ರೌಂಡ್ ಎಲ್ಲ ಪೋರ್ಟ್ಫೋಲಿಯೋ ನೋಡಿ ನನಗೆ ಯಾಕೆ ಕೊಡ್ಬೇಕು ವಿಚಾರ ಮಾಡಿ ನನಗೆ ಒಂದು ಸಪೋರ್ಟ್ ಮಾಡಿ ಅಂತ ನಾ ಹೇಳ್ತೇನೆ ಸರ್. ಈ ವಿಚಾರ ಮಾಡಿ ತಾವು ಹೈಕಮಾಂಡ್ ಆಯ್ತು, ಕ್ಷೇತ್ರ ಮತದಾರ ಆಯ್ತು, ನಿಮ್ಮನ್ನ ಕೊಡ್ಲಿ ಅಂತ ಹೇಳಿದ್ದಾರೆ. 23 ವಿಧಾನಸಭಾ ಕ್ಷೇತ್ರದ ನೀವು ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿ ಪ್ರಾರಂಭವಾದಾಗಿಂದ ಇಲ್ಲಿವರೆಗೆ ಎಷ್ಟು ಸತಿ ಭೇಟಿ ಮಾಡಿದ್ರಿ? ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ, ಕಾರವಾರದಲ್ಲಿ ಇದ್ದಿರ್ತಕ್ಕಂಥ 2 ಬಿಜೆಪಿ ನಾಯಕರು, ಒಂದು ಕುಮಟಾದಿಂದ, ಒಂದು ಯಲ್ಲಾಪುರದಿಂದ. ಧಾರವಾಡದಲ್ಲಿ ಬರುವಂತ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಒಂದು ಧಾರವಾಡ ಮತ್ತು ಮಧ್ಯದಲ್ಲಿ ಬರುವಂತ ಒಂದು ವಿಧಾನಸಭಾ ಕ್ಷೇತ್ರ, ಅಲ್ಲಿ 2 ಬಿಜೆಪಿ, 4 ಜನ ಬಿಜೆಪಿ. ಗದಗ ಜಿಲ್ಲೆಯಿಂದ ಒಂದು ನರಗುಂದ, ಒಂದು ಶಿರಹಟ್ಟಿ, 6 ವಿಧಾನಸಭಾ ಕ್ಷೇತ್ರ. ಈ 6 ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಪಾಲ್ನಲ್ಲಿ ಇದ್ದಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಾಲ್ನಲ್ಲಿ ಇದ್ದಿರ್ತಕ್ಕಂಥದ್ದು 17 ಕ್ಷೇತ್ರಗಳು. ಈಗ ನೀವು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಸತಿ ಹೋಗಿ ನಾಯಕರನ್ನ ಭೇಟಿ ಮಾಡಿ ಬಂದಿರಿ? ನಾಯಕರ ಅಂದ್ರೆ ಟು ಬಿ ಆನೆಸ್ಟ್, ನಾ ಇಲ್ಲಿ ಲೋಕಲ್ ಲೀಡರ್ಸ್ ಅವ್ರಿಗೆಲ್ಲಾನು ನಾ ಅಪ್ರೋಚ್ ಆಗಿದ್ದೀನಿ. ಬಾಕಿ ಇದು ನೀವು ನಾರ್ತ್ ಕ್ಯಾನ್ರಾ, ಈ ಉತ್ತರ ಕನ್ನಡ ಜಿಲ್ಲಾದಲ್ಲಿ ಆಲ್ಮೋಸ್ಟ್ ಇಲ್ಲಿ ರೀಸೆಂಟ್ಲಿ ಬಂದಾಗ ಭೇಟಿಯಾಗಿದ್ದೀನಿ. ಈಗಾಗಲೇ ನಾ ಆಲ್ಮೋಸ್ಟ್ ಎಲ್ಲ ನಮ್ಮ ನಾಯಕರಿಗೆಲ್ಲ ಭೇಟಿಯಾಗಿದ್ದೀನಿ. ಆಮೇಲೆ ಅವರೆಲ್ಲನೂ ಭರವಸೆ ಕೊಟ್ಟಿದ್ದಾರೆ, ನೀವು ಒಳ್ಳೆ ಹುಡುಗ ದೀಪ, ಒಳ್ಳೆ ಇಂಟೆನ್ಷನ್ಸ್ ಐತಿ. ಈಗಾಗಲೇ ಎನ್ರೋಲ್ಮೆಂಟ್ ಸ್ಟಾರ್ಟ್ ಮಾಡಿರಿ, ಪ್ರಕ್ರಿಯೆ ಸ್ಟಾರ್ಟ್ ಮಾಡಿರಿ, ಆ್ಯಕ್ಟಿವ್ ಆಗಿರಿ. ಆಮೇಲೆ ಸರ್ವೆ ಪ್ರಕಾರ ನೋಡೋಣ ಯಾರ್ಯಾರ್ದು ಸರ್ವೆ ಲಿಸ್ಟ್ ಒಳಗೆ ಏನೇನು ಬರ್ತೈತಿ, ನಾನು ಎಲ್ಲ ಚರ್ಚೆ ಮಾಡ್ತೀನಿ. ಮತ್ತು ಹೈಕಮಾಂಡ್ಗೂ ಚರ್ಚೆ ಮಾಡ್ತೀನಿ, ನಿಮ್ದೆಲ್ಲ ಅಭಿಪ್ರಾಯನೂ ಸಂಗ್ರಹ ಮಾಡ್ತೀನಿ. ಮತ್ತು ಯಾರ್ಯಾರು ಅದಾರಲ್ಲ 23 ವಿಧಾನಸಭಾ ಕ್ಷೇತ್ರ ಅವರೆಲ್ಲರಿಗೂ ಮೀಟಿಂಗ್ ಮಾಡಿ ಚರ್ಚೆ ಮಾಡೋದು. ನಮ್ಮ ಜೋಶಿ ಸಾಹೇಬರು ಆತು, ಬೇರೆ ಸಂಸದರಾತು, ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ. ನಾ ಅವ್ರ ಪ್ರಕಾರ ನಡ್ಕೊಂಡು ಹೋಗ್ತೀನಿ. ಅವ್ರೇನು ಜವಾಬ್ದಾರಿ ಕೊಡ್ತಾರಲ್ಲ ಅದಕ್ಕೆ ನಾ ತಲೆಬಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ನನ್ನ ಕೊನೆಯ ಪ್ರಶ್ನೆ, ಸಮಯದ ವಿಚಾರ ಮಾಡೋದು ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ. ಇಷ್ಟು ನಂಬಿಕೆ, ವಿಶ್ವಾಸ ಕ್ಷೇತ್ರ ಜನತೆಯಲ್ಲಿ, ನಾಯಕರಲ್ಲಿ ಯಾಕೆ ಸರ್ ನಿಮಗೆ? ಸರ್, ಇವತ್ತು ನಾವು ನರೇಂದ್ರ ಮೋದಿ ಅವ್ರನ್ನ ನೋಡ್ಬೇಕಾಗ್ತದೆ ಸರ್.
ಇವತ್ತು ಅವರು ಯಾವುದೇ ಎಲ್ಲ ಕುಟುಂಬ ಎಲ್ಲ ತ್ಯಜಿಸಿ ಹಗಲಿ ರಾತ್ರಿ 24 ಅವರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅದರ ಅಂಡರ್ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರೂ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಹೇಳ್ತಿರ್ತಾರೆ ಒಮ್ಮೊಮ್ಮೆ ಭಾಷಣ ಒಳಗೆ. ಅವ್ರು ಇಷ್ಟು 4 ಗಂಟೆಗೆ ಫೋನ್ ಮಾಡಿರ್ತಾರೆ ಅವ್ರು ಕೆಲಸ ಮಾಡ್ಬೇಕಂದ್ರೆ. ಅದೆಲ್ಲ ಒಂದು ದೊಡ್ಡ ಇನ್ಸ್ಪಿರೇಷನ್ ನಮ್ಗೆ. ಇವತ್ತು ನಾವು ಭಾರತೀಯ ಜನತಾ ಪಕ್ಷದೊಳಗೆ ಇರೋದೇ ನಮಗೊಂದು ಹೆಮ್ಮೆ. ಅದರೊಳಗೆ ನಾವು ಜೋಶಿ ಸಾಹೇಬ್ರು ಅಥವಾ ಬೊಮ್ಮಾಯಿ ಸಾಹೇಬ್ರು ಅಥವಾ ನಮ್ಮ ಇಂಥ ದೊಡ್ಡ ನಾಯಕರ ಜೊತೆ ನಾವು ಕೆಲಸ ಮಾಡ್ತೀವಿ ಅನ್ನೋ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಯಾವುದೂ ಇಲ್ಲ. ಅದ್ರ ನಾವೆಲ್ಲ ಅವ್ರು ಏನು ಹೇಳ್ತಾರಲ್ಲ ಅದ್ರ ಚಾಚು ತಪ್ಪದೆ ನಾವು ಕೆಲಸ ಮಾಡಂತೀವಿ ಅವ್ರ ಜೊತೆನೇ ಅದೇವ್ ನಾವು. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಯ್ಕೆ ಮಾಡುವಂಥ ಒಂದು ಪಕ್ಷ. ಅದಕ್ಕಾಗಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿನೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ನೋಡ್ತಿರ್ಬೋದು ಅನೇಕ ಕಡೆ ಸಾಮಾನ್ಯ ಒಂದು ಇಲ್ಲಿ ಸಿಂಧಿ ಜನಾಂಗದಲ್ಲಿ ಒಬ್ಬರಿಗೆ MLC ಮಾಡಿದರು. ಅನೇಕ ಬೇರೆ ಬೇರೆ ಕಡೆ MLC ಮಾಡಿದರು. ಯಾರು ಏನು ಕಡು ಬಡವ ಇದ್ದವ್ರಿಗೆಲ್ಲ ಒಂದು ಫ್ರಂಟ್ ಲೈನ್ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ತೇಜಸ್ವಿ ಸೂರ್ಯ ಇರ್ಬೋದು, ಅವರು ಒಬ್ಬ ಯಂಗ್ಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವ ಟೈಪ್ ಇವತ್ತೊಂದು ಸಂಸದರಾಗಿ ಒಂದು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕಾಗಿ ಸಾಮಾನ್ಯ ಕಾರ್ಯಕರ್ತರಿಗೆ ಯಾವ ಟೈಮ್ ಯಾವಾಗ ಅಪರ್ಚುನಿಟಿ ಸಿಗ್ತೈತಿ ಏನು ಹೇಳಕ್ ಬರಲ್ಲ. ಅದು ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಸಿಗೋದು ಪಕ್ಷ ಯಾವ್ದಾರ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಷ್ಟೇ ಅಂತ ಹೇಳ್ಬೋದು. ಅದಕ್ಕಾಗಿ ನಾ ಎಲ್ಲರಿಗೂ ವಂದಿಸಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ಸಾಮಾನ್ಯ ಕಾರ್ಯಕರ್ತನ ಗುರುತಿಸುವಂತ ಪಕ್ಷ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತೆ ಇನ್ ಸರ್ವೆ ಮುಖಾಂತರ ನಿಮ್ಮ ಹೈಕಮಾಂಡಿಗೆ, ಮೊದಲಿಗೆ ನಿಮ್ಮ ಹೈಕಮಾಂಡಿಗೆ ನಿಮ್ಮ ವಿನಂತಿ ಏನು, ಮತ್ತು 23 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ಸೇರ್ಪಡೆ ಆಗಿರ್ತಕ್ಕಂತ ಮತದಾರರಿಗೆ ಒಂದು ಮನವಿ ಮಾಡಿಕೊಳ್ಳೋದಾದ್ರೆ ಆ ಮನವಿ ಏನ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಸರ್? ನಮಸ್ಕಾರ, ನಾನು ಕಿರಣ್ ಉಪ್ಪಾರ್. ಸುಮಾರು 20 ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ. ನಾನು ಬೇಸಿಕಲಿ ಆರ್ಕಿಟೆಕ್ಟ್ ಮತ್ತು ಲಂಡನ್ನಲ್ಲಿ ಉನ್ನತ ಪದವಿ ಮಾಸ್ಟರ್ಸ್ ಇನ್ ಟೌನ್ ಪ್ಲಾನಿಂಗ್ ಮಾಡಿ ಎಲ್ಲ ನನ್ನ ಪದವೀಧರರು ನನ್ನ ಜೊತೆ ಒಗ್ಗಟ್ಟಿನಿಂದ ಕೆಲಸ ಮಾಡಲು ಇಚ್ಛಿಸಿದ್ದಾರೆ. ಅದಕ್ಕಾಗಿ ಈ ಅವಕಾಶ ಮಾಡಿಕೊಟ್ಟಲ್ಲಿ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಕರ್ನಾಟಕಕ್ಕೂ ಒಂದು ಪದವೀಧರ ಕ್ಷೇತ್ರದಿರ್ಬೋದು ಅಥವಾ ಸರ್ಕಾರಿ ಶಾಲೆ, ಸರ್ಕಾರಿ ಮಟ್ಟದಲ್ಲಿ ಯಾವುದೇ ಒಂದು ಸೌಲಭ್ಯ ಇರ್ಬೋದು, ಅದು ಒಂದು ಮೇಲ್ದರ್ಜೆ ಏರಿಸುವ ಒಂದು ಉನ್ನತ ಮಟ್ಟ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ, ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ. ಅದಕ್ಕಾಗಿ ಒಂದು ಅವಕಾಶ ಕೊಟ್ಟರೆ ನಮ್ಮೆಲ್ಲ ಗ್ರ್ಯಾಜುಯೇಟ್ಸ್ ವೋಟರ್ಗೆ ಪಕ್ಷಾತೀತವಾಗಿ ನಾನು ವಿನಂತಿ ಪೂರ್ವಕ ನಮನನ್ನು ಸಲ್ಲಿಸುತ್ತೇನೆ. ತಾವೆಲ್ಲರೂ ವಿನಮ್ರದಿಂದ ನನಗೆ ಸಪೋರ್ಟ್ ಮಾಡಿದರೆ ನಾನು ಎಲ್ಲರೂ ಒಗ್ಗಟ್ಟದಿಂದ ಕೆಲಸ ಮಾಡಲು ಇಚ್ಛಿಸುತ್ತೇನೆ. ತಾವೆಲ್ಲರೂ ನನಗೆ ಸಪೋರ್ಟ್ ಮಾಡಲು ಕೋರುತ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ಕಿರಣ್ ಉಪ್ಪಾರ್ ಅವರೇ ತಮ್ಮ ಡಿಗ್ರಿ ಬಗ್ಗೆ ಆಯಿತು, ತಮ್ಮ ಕೆಲಸದ ಬಗ್ಗೆ ಆಯಿತು, ಕ್ಷೇತ್ರದ ಬಗ್ಗೆ, ಸಮಾಜ ಸೇವೆ ಬಗ್ಗೆ ಆಯಿತು, ಹೈಕಮಾಂಡ್ ಅವಕಾಶ ಕೊಡಲಿ ಬಿಡಲಿ ನನ್ನ ಸಮಾಜ ಸೇವೆ ಮುಂದುವರಿಯುತ್ತೆ, ಈಗಿನ ಯುವಕರಿಗೆ ಅವಕಾಶ ಮಾಡಿಕೊಡುವಂಥ ನಮ್ಮ ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಗೂ ಗುರುತಿಸುವಂಥ ಪಕ್ಷ ಅನ್ನೋಂಥ ವಿಷಯಗಳನ್ನು ತಿಳಿಸುತ್ತಾ, ಮತ್ತು ಇಷ್ಟೊತ್ತಿನವರೆಗೆ ನಿಮ್ಮ ಯೋಚನೆ, ನಿಮ್ಮ ಆಲೋಚನೆ, ನಿಮ್ಮ ಕನಸುಗಳನ್ನು ಏನು ಇಟ್ಕೊಂಡಿರಿ, ಕನಸಿನ ಭಂಡಾರ ಏನು ಇಟ್ಕೊಂಡ್ರಿ, ಅದನ್ನು ಅವಕಾಶ ಸಿಕ್ಕರೆ ಆದಷ್ಟು ಬೇಗ ಆ ಭಂಡಾರ ಅನ್ನೋದಕ್ಕಿಂತ, ಆ ಕನಸನ್ನು ಅನ್ನೋದಕ್ಕಿಂತ, ಕನಸು ನನಸಾಗಿ ಈ ಕ್ಷೇತ್ರಕ್ಕೆ ಕೊಡುಗೆ ನಾನು ಕೊಡೋದಿಲ್ಲ, ಕೊಡೋದಕ್ಕಿಂತ ಕೊಡುಗೆ ನನ್ನ ಮತದಾರರು ನನಗೆ ವಿಧಾನ ಪರಿಷತ್ನಲ್ಲಿ ಕೊಡ್ತಾರೆ. ನಾನು ಇಲ್ಲಿಂದ ಕೆಲಸ ಮಾಡಿ ಮುಂದೆ ಹೋಗುವಂಥ ವಿಚಾರಧಾರೆಗಳನ್ನು ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಯಂಗ್ಸ್ಟಾರ್ಗೆ ಆದಷ್ಟು ಬೇಗ ಅವಕಾಶ ಸಿಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು. ನಮಸ್ಕಾರ.